ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಮಾಡ್ತಿರೋ ರೆಸಿಪಿ ಯಾವುದೇ ಅಂದರೆ ಶೇಂಗಾ ಚಕ್ಕಿ. ಸೇಮ್ ಮಾರ್ಕೆಟಲ್ಲಿ ಸಿಗುವ ಹಾಗೆ ಇರುತ್ತೆ ಈ ಶೇಂಗಾ ಚಕ್ಕಿ. ಅದೇ ಥರನೇ ರುಚಿ ಇರುತ್ತೆ. ಹಾಗೆ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ಯಾವಾಗಲೂ ಮಕ್ಕಳು ಶೇಂಗಾ ಚಕ್ಕಿ ಅಂದರೆ ಹೊರಗಡೆ ಹೋಗಿ ₹1 ಕೊಟ್ಟು ₹2 ಕೊಟ್ಟು ತಿನ್ನೋ ಬದಲು ನೀವು ಮನೆಯಲ್ಲಿ ಮಕ್ಕಳಿಗೆ 2-3 ದಿನ ಒಂದು ವಾರ ಆಗುವಷ್ಟು ಇದನ್ನು ನೀವು ಸ್ಟಾಕ್ ಇಟ್ಕೊಂಡು ಅವ್ರಿಗೆ ಮಕ್ಕಳಿಗೆ ಕೊಡ್ಬೋದು. ಇಷ್ಟಪಟ್ಟು ತಿಂತಾರೆ. ಈಗ ನೋಡಿರಿ, ನಾನು ಒಂದು ಅರ್ಧ kg ಶೇಂಗಾ ಅಷ್ಟೇ ತೊಗೊಂಡು ಮಾಡ್ತಿದ್ದೀನಿ. ಅರ್ಧ kg ಶೇಂಗಾನ ಚೆನ್ನಾಗಿ ಹುರ್ಕೋಬೇಕು. ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಳಿ. ನೀವು ಜೋರಿಟ್ಟರೆ ಹುರಿಲಿಕ್ಕೆ ಹತ್ರ ಅದು ಎಲ್ಲ ಹೊತ್ತು ಬಿಡುತ್ತೆ. ಹಾಗಾಗಿ ಈಗ ನೋಡಿರಿ, ಚೆನ್ನಾಗಿ ಹುರ್ಕೊಂಡೇನ್ರಿ ಶೇಂಗಾ. ಅವು ಹೆಂಗೆ ಹುರ್ಕೋಬೇಕಂದ್ರೆ ಮೇಲಿನ ಸಿಪ್ಪೆ ಬೇಗ ಬೇಗ ಬಂದುಬಿಡ್ಬೇಕು, ಹಾಗೆ ಹುರ್ಕೋಬೇಕು. ಸ್ವಲ್ಪ ಬಿಸಿ ಆರಿದ ಮೇಲೆ ಸಿಪ್ಪೆ ತಗೊಳ್ಳಿ. ಈಗ ನೋಡಿರಿ, ಸ್ವಲ್ಪ ಶೇಂಗಾನ ಕುಟ್ಟಿ ಉಣ್ಗೆ ಒಳಗೆ ಹಾಕ್ಕೊಂಡು ಲೈಟಾಗಿ ಜಜ್ಕೋತೀನಿ ರೀ. ಬೇಕಾದರೆ ನೀವು ಪುಡಿ ಮಾಡ್ಕೋಬೇಕಂದ್ರೂ ಮಾಡ್ಕೋಬೋದು. ಬಟ್ ಶೇಂಗಾ ಚಕ್ಕಿ ಅಂದರೆ ಬಾಯಲ್ಲಿ ಶೇಂಗಾ ಬರಬೇಕು. ಹಾಗಾಗಿ ನಾನು ಲೈಟಾಗಿ ಪುಡಿ ಮಾಡ್ಕೊಂಡೇನಿ ರೀ. ಈಗ ನಾನು ಒಂದು ಬಾಳಿಗೆಗೆ 1 ಕಪ್ಪಷ್ಟು ಬೆಲ್ಲ ಹಾಕ್ಕೊಳತ್ತೀನಿ ರೀ. ಇದಕ್ಕೆ ನಾನು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಳತ್ತೀನಿ ರೀ. ಸ್ವಲ್ಪ ನೀರು ಕಡಿಮೆ ಇರಬೇಕು. ನಾನು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಳತ್ತೀನಿ ರೀ. ಹಾಕ್ಕೊಂಡು ಈಗ ಗ್ಯಾಸ್ ಆನ್ ಮಾಡಿಕೊಂಡು ಆ ಬಾಳಿಗೆ ಇಟ್ಕೋತೀನಿ ರೀ. ಇಟ್ಕೊಂಡು ಬೆಲ್ಲನ ಚೆನ್ನಾಗಿ ಕರಗಿಸ್ಕೋಬೇಕು. ಪಾಕ ಆಗಬೇಕದು. ಬೆಲ್ಲನ ಚೆನ್ನಾಗಿ ಕರಗಿಸ್ಕೋಬೇಕು. ಸ್ವಲ್ಪ ಗ್ಯಾಸ್ ಜೋರಿಟ್ಕೊಂಡೆ ಕರಗಿಸ್ಕೊಳ್ಳಿ. ಪಾಕ ಸ್ವಲ್ಪ ಏರ್ ಬರಬೇಕು. ಹಾಗಾಗಿ ಈಗ ನೋಡಿರಿ, ಪಾಕ ರೆಡಿಯಾಗಿತ್ತು. ಗುಳ್ಳಿ ಬರತ್ತವು. ದೊಡ್ಡ ಗುಳ್ಳಿ ಹೋಗಿ ಸಣ್ಣ ಗುಳ್ಳಿ ಬರತ್ತವಲ್ಲ, ಪಾಕ ರೆಡಿಯಾಗಿತ್ತು ಅಂತ ಅರ್ಥನ. ಸ್ವಲ್ಪ ಏರ್ ತೊಗೋಬೇಕು ಪಾಕನ. ಈಗ ಇದನ್ನ ಚೆಕ್ ಮಾಡ್ಕೋತೀನಿ ರೀ, ಪಾಕ ಹೇಗೈತೆ ಅಂತಂದು. ನೋಡಿರಿ, ಒಂದು ಬೌಲ್ಗೆ ನೀರು ಹಾಕ್ಕೊಂಡು ಆ ಪಾಕನ ಹಾಕ್ತೀನಿ. ಅದನ್ನು ನೀರಿಂದ ತೆಗೆದ್ಮೇಲೆ ಅದು ಶೈನಿಂಗ್ ಆಗಿ ಬರಬೇಕು. ನೋಡಿರಿ, ಇಲ್ಲಿ ಉದ್ದಗೆ ಹೋದ ತಕ್ಷಣ ನೋಡಿರಿ ಎಷ್ಟು ಚೆನ್ನಾಗಿ ಶೈನಿಂಗ್ ಬರ್ತಿದೆ. ಈಗ ನೋಡಿರಿ, ಪಾಕ ರೆಡಿ ಆಗೈತಿ. ಈಗ ನಾನು ಶೇಂಗಾ ಪುಡಿ ಮಾಡ್ಕೊಂಡಿದ್ನೆಲ್ಲ ಲೈಟಾಗಿ ಆ ಶೇಂಗಾನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಬೆಲ್ಲ ಗಟ್ಟಿಯಾಗಿರುತ್ತಲ್ಲ ಪಾಕ, ಹಾಗಾಗಿ ಸ್ವಲ್ಪ ಗಟ್ಟಿಯಾಗಿ ನೀವು ಬಾಳ್ಗೆನ ಹಿಡ್ಕೊಂಡು ಕೈ ಆಡಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ರುಚಿಗೆ ಒಂದು ಸ್ವಲ್ಪ ಅರ್ಧ ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕ್ಕೊಳತ್ತೀನಿ ರೀ. ನೀವು ಪಾಕದಲ್ಲೂ ಹಾಕ್ಬೋದಿತ್ತು. ಹಿಂಗೆ ನಾನು ಶೇಂಗಾದಲ್ಲೇ ಹಾಕ್ಕೊಳ್ತಿದ್ದೀನಿ. ಏಲಕ್ಕಿ ಪುಡಿ ಒಂದು ಅರ್ಧ ಸ್ಪೂನಷ್ಟು ಶೇಂಗಾ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ನೋಡಿರಿ, ಎಲ್ಲ ಮಿಕ್ಸ್ ಆಗೈತಿ ಬೆಲ್ಲ ಶೇಂಗಾ. ಈಗ ಇದಕ್ಕೆ ನಾನು ಒಂದು ದೊಡ್ಡದಾಗಿ ಒಂದು ಪ್ಲೇಟ್ ತೊಗೋತೀನಿ ರೀ. ಅದಕ್ಕೆ ಒಂದು 2 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಅದ್ರ ಮೇಲೆಲ್ಲ ಕೈ ಆಡಿಸ್ಕೋತೀನಿ ರೀ. ಕ್ಲೀನಾಗಿ ಸವರ್ಕೋಬೇಕು ತುಪ್ಪನ. ಈಗ ನೋಡಿರಿ, ಅದ್ರ ಮೇಲೆ ಹಾಕ್ಕೊಂಡು ಲಟ್ಟುಣಿಗೆ ತುಪ್ಪ ಹಚ್ಕೊಳ್ಳಿ. ಸ್ವಲ್ಪ ಜಾಸ್ತಿನೇ ತುಪ್ಪ ಹಚ್ಕೊಳ್ಳಿ, ಯಾಕೆಂದರೆ ಅಂಟ್ಕೋಬಾರ್ದು. ಹಾಗಾಗಿ ನೋಡಿರಿ, ನಾನು ಅದನ್ನು ಚೆನ್ನಾಗಿ ಲಟ್ಟಿಸ್ಕೊಳತ್ತೇನೆ ರೀ ಶೇಂಗಾನ. ನೀವು ಅದನ್ನು ಚೌಕ ಆಕಾರವಾಗಿ ಮಾಡ್ಕೋಬೋದು. ನೋಡಿರಿ, ನಾ ಇಲ್ಲಿ ಮಾಡ್ಕೊಳತ್ತೀನಿ. ಸ್ವಲ್ಪ ಬಿಸಿ ಐತಿ. ಹಾಗೆ ಇದು ಒಬ್ಬರಿಂದ ಆಗಲ್ಲ ಮಾಡೋಕ್ಕೆ. ಲಟ್ಟಿಸುವಾಗ ಸ್ವಲ್ಪ ಯಾರಾದರೂ ಹೆಲ್ಪ್ ಮಾಡಬೇಕು. ನನಗೆ ನಮ್ಮ ತಮ್ಮ ಹೆಲ್ಪ್ ಮಾಡಿದ್ದ. ಈಗ ನೋಡಿರಿ, ಚೌಕಾಗಿ ಅದನ್ನು ಮಾಡಿಕೊಂಡು ಸ್ವಲ್ಪ ಲಟ್ಟಿಸ್ಕೋಬೇಕು. ನೀವು ಸ್ವಲ್ಪ ತೆಳ್ಳಗೆ ಲಟ್ಟಿಸ್ಕೊಂಡ್ರೂ ನಡೆಯುತ್ತೆ. ನಾನು ಸ್ವಲ್ಪ ದಿಪ್ಪು ಲಟ್ಟಿಸ್ಕೊಳತ್ತೀನಿ ರೀ. ಲೈಟಾಗಿ ಭಾಳಲ್ಲ, ತೆಳ್ಳಗಿದ್ರೇ ಅದು ಚೆನ್ನಾಗಿ ಶೇಂಗಾ ಚಿಕ್ಕಿ ಬರ್ತಾವೆ. ಈಗ ನೋಡಿರಿ, ಇವನ್ನ ನಾನು ಚೌಕ್ಲೆ ಆಕಾರವಾಗಿ ಕಟ್ ಮಾಡ್ಕೋತೀನಿ. ಸ್ವಲ್ಪ ಬಿಸಿ ಇದ್ದಾಗನೇ ಕಟ್ ಮಾಡ್ಕೊಂಬಿಡ್ರಿ. ಈಗ ಕಟ್ ಮಾಡ್ಕೊಂಡೇನಲ್ಲ, ಇವನು ಒಂದೊಂದಾಗಿ ತೆಗಿತೀನಿ. ಸ್ವಲ್ಪ ಆರಬೇಕು, ಭಾಳ ತನಕ ಬಿಡಬಾರ್ದು. ಈಗ ನೋಡಿರಿ, ತೆಗ್ದೇನಿ. ಒಂದೊಂದಾಗಿ ಎಲ್ಲ ತೆಗಿಯಕತ್ತೇನೆ ರೀ ಶೇಂಗಾ ಚಿಕ್ಕಿನ. ಅವನ್ನ ಡಬ್ಬಿ ಒಳಗೆ ಸ್ಟೋರ್ ಮಾಡಿ ಇಟ್ಕೊಂಡು ನಾವು 1 ತಿಂಗಳಾದರೂ ಮನೇಲಿ ಇಟ್ಕೊಂಡು ಮಕ್ಕಳಿಗೆ ಕೊಟ್ಟು ತಿನ್ನಿಸ್ಬೋದು. ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ನನ್ನ ಮನೇಲಿ ನಮ್ಮಿಬ್ಬರು ಮಕ್ಳಿಗೂ ತುಂಬಾ ಇಷ್ಟ ಆಯಿತು. ನಮ್ಮ ಸಣ್ಣ ಮಗಗಂತೂ ಶೇಂಗಾ ಚಕ್ಕಿ ಅಂದರೆ ತುಂಬಾ ಇಷ್ಟ. ನೀವು ನಿಮ್ಮ ಮನೆಯಲ್ಲಿ ಮಾಡಿಕೊಡ್ರಿ, ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಹೇಗಾಗಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಹಾಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಮತ್ತು ನಿಮಗೆ ಹೊಸ ರೆಸಿಪಿನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತರ್ತೀನಿ. ಅಲ್ಲಿವರೆಗೂ ನೀವು ನಿಮ್ಮ ಮನೆಯಲ್ಲಿ ಶೇಂಗಾ ಚಕ್ಕಿ ಮಾಡಿಕೊಡ್ರಿ. ಮಕ್ಕಳಿಗೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಹಾಗೆ ಇದು ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಬಾಯ್ ಫ್ರೆಂಡ್ಸ್.